ಹೌದಾ? ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತೇನೆ. ಬಹುಶಃ ಭಾಳ ದಿನಗಳ ನಂತರ, ವರ್ಷಗಳ ನಂತರ ಇಲ್ಲಿ ಈ ಜಾಗೆಯಲ್ಲಿ ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ, ಸೋ ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಾನೆ ಹೇಳ್ಕೋತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳಬೇಕಾಗಿಲ್ಲ. ಇವರು ಹಿಂದೆ ಮಹಾನುಭಾವನಿಗೆ ನನಗೆ ಕೆಲವೊಂದು ರೇಣುಕಾಚಾರ್ಯ ಹೇಳ್ತಾನ, ಈಗ ನೋಡಿ ರೇಣುಕಾಚಾರ್ಯ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಪುತ್ರ ಕೊಡ್ಲಿ, ಎಲ್ಲೋಗಿದ್ದಪ್ಪ ನೀನ್ ಹಿಂದೂ ಹುಲಿ ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದ್ಯಲ್ಲ ಸ್ವಯಂ. ಇವೆಲ್ಲ ಫೋಟೋ ಅಂತ ನಿಮ್ಮ ಕಡೆ ಗೊತ್ತಿದಾವ, ಯಾರಿಗೇನು ಗೊತ್ತಿಲ್ಲ ಅಂತೆಲ್ಲ. ನನ್ನ ಜೊತೆನೆ ಇವರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನ ಬಂದಿದ್ದವು. ಬಹುಶಃ ರಂಜಾನ್ ಇರ್ಬೋದು, ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೆ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ, ಎಲ್ಲಿ ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ, ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರ. ಮತ್ತು ಅವಾಗ ನೀವು ಕೇಳ್ಬೇಕು, ನಿಮಗೂ ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೋ. ನೀವು ಕೇಳ್ಬೇಕು ಅವ್ರಿಗೆ, ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಪಿಗೆ ಹಾಕೊಂಡಿದ್ದಿ, ಇದು ಮಾಡಿದ್ವಿ, ಒಂದರ 3-4-5 ಫೋಟೋ ಅದಾವೆಲ್ಲ ಕಳಿಸಿದಾರೆ ಅವರೆಲ್ಲರೂ. ಏನ್ರಿ, ನಿಮಗೂ ಗೊತ್ತೈತೆ ಅದೇನೋ ಹೊಸದಾಗೆಲ್ಲ. ಮತ್ತು ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಅವ್ರನ್ನ BJP ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ, ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ BJP ಅವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತೀವಿ, BJPಗೆ ಆಗಿಲ್ಲ ಇವರು. ನೀವು ಕೇಳಿಲ್ಲ ಯಾರ ಪ್ರಶ್ನೆ? ನಂಗೆ ಟೆಕ್ಸ್ಟ್ ಬಂತು ನಿನ್ನೆ, ಅದು ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡಲಿ, ನಾವು BJP ಅವರೆಲ್ಲ ಹಿಂದೂ. ಇವ್ರು ಯಾವ BJPಗೆ ಅದಾರ ಈಗ, ಹೊರಗೆ ಹಾಕಿದಾರಲ್ಲ. ಇವ್ರು ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವ್ರು, ಅವರು ಉಚ್ಚಾಟಿತ್ರೆ. ಇಬ್ರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. BJP ನಾವು ಹಿಂದೂಗಳು, ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ಏನೈತಿ ತಾವು ನೋಡಿದ್ದೀರಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಾಗ 2014ರಲ್ಲಿ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಟ್ಟು. ಯಾವಾಗ? 2014ರಾಗ ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ, ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಯಾವ BJP ಅವರು ಮಾತಾಡಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದ್ರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ.
ಜೈನರು ಕೊಟ್ಟಂತ ಮಾನ್ಯತೆ. ಅದಕ್ಕಿಂತ ಮೊದಲು ಸಿಖ್ಖರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಭಾಳ ಹಳೇದೈತ್ ಬಿಡ್ರಿ ಅಂತಾರೆ. ಮತ್ತೆ ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಿಮ್ಗೆ? ಯಾರು ಪ್ರಶ್ನೆ ಮಾಡಿದ್ರ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲ ಎಬ್ಬಿಸ್ತಾರ. ಮತ್ತೆ ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ 1 ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು. ಯಾರು? ವೀರಶೈವ ಮಹಾಸಭಾದವರು. ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವು. ಅವಾಗ ಇವ್ರು ಯಾರು ಮಾತಾಡ್ಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪ ಅವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಮ್ದು ಏನೈತಂತದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಬಹಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಬೇಕು, ಇಲ್ಲೇ ಐತೆ, ನನಗೆ ಶೇರು ಮಾಡ್ತೀನಿ ನಿಮ್ಗೆ. ನಾನು ಹೇಳಿ ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋನು, ಬೇರೆಯವ್ರಿಗೆ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವ್ರವ್ರ ಧರ್ಮವನ್ನ ವ್ಯಕ್ತಿ ಆಗ್ಲಿ ಅಥವಾ ಒಂದು ಸಮಾಜ ಆಗ್ಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅದನ್ನ ನೀವು ಪಾಲಿಸ್ರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ ಇಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಹಮ್ ಮಾನ್ಯ ಕಲೆ ತಯಾರ್ ನೈ ಹಿಂದೂ ಏಕ್ ಧರ್ಮ ಅಂತ ಹೇಳಿದ್ದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವ್ರಿಗೆ ಅಂದು ಇದು ಹೇಳಿದ. ಅದನ್ನ ನಾ ಗೊಂದಲಕ್ಕೆ ಬಿಡಲ್ಲ. ನಾವು ಹಿಂದೂ ಇಸ್ ರಿಲಿಜನ್ ಅಂತೀನಪ್ಪ. ಅವ್ರಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ರಿಲಿಜನ್ ಅಂತೀನಿ. ನಾನು इट इज नॉट अ रिलीजन, इट इज अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ಆಲ್ಸೋ ಇಸ್ ಡಿಸೈಡೆಡ್. ಕಳಿಸ್ತೀನಿ ಎಲ್ಲ ನಿಮ್ಗೆ, ಸುಮ್ಮನೆ ನಾನು ಏನು ಹೇಳೋದಲ್ಲ, ನಿಮ್ಗೆ ಕಳಿಸ್ತೀರಿ ಅದನ್ನ. ಅದಿರಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು. ನನಗೂ ಬಾಯಿ ಬಿಟ್ಟಿದ್ದಾನೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಿದ್ದಾರೆ. ಅದನ್ನು ಅಂದಾರಲ್ಲ, ನಾನು ಬಂದಿತ್ತು, ಮತ್ತೆ ಅದಕ್ಕೆ ಹೇಳ್ತೇನೆ ನಾನು. ಯತ್ನಾಳವ್ರ, ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡ್ರಿ, ನನ್ನ ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರನ್ನ ಹೇಳ್ಕೊಂಡ್ ತಂದಿದ್ದಾರೆ, ಯಾರನ್ನ? ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮರು ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ. ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ, ಈಗ ಬೇಡ, ಒಮ್ಮೆನೇ ಅದನ್ನಂತೇಳಿ. ಅದಕ್ಕೆ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ. ನೀವು ಈ ರೀತಿ ಮಾತಾಡುವಂಥ ಲೂಸ್ ಸ್ಟಾಕ್ ನಿಮ್ದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ, ಆ ರಿಯಾಕ್ಷನ್ ಹೇಳ್ತೀನಿ. ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು. ಬಾಯಿ ಬಂದಾಗ ಮಾತಾಡ್ಕೊಂತ ಹೋಗುದು, ಕಲೆಕ್ಷನ್ ಇಲ್ಲ ಬಾಯಿಗೆ. ಮೊದಲು ಅಷ್ಟೇ ಅಲ್ಲ, ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಏನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಅವ್ರನ್ನ ಹೊಗಳ್ತಾರು. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಇವತ್ತು ನುಡಿಸು ಮಾಡಿದ್ದಾರೆ. ಏನಂದಿದಾರ? ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂದರು. ನಮಾಜ್ ಬೀಳುವುದು ಆಯ್ತು, ಓಟಿನ ಆಶೆಗೆ ಅಂದ್ ಮುಸಲ್ಮಾನರು ಓಟ್ ಬೇಕಾಗಿತ್ತು.
ಅದಕ್ಕೆ ನೀವು ನಮಾಜು ಬಿದ್ದೀರಿ, ಟೊಪಿಗೆ ಹಾಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ, ನೋಡಿದಿರಿ 3-4 ಫೋಟೋಗ್ರಾಫ್ಸ್ ಇದಾವು. ಈಗ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ ಮಾತಾಡಕತ್ತಿದ್ದಾರೆ. ಆದ್ರೆ ಎಲ್ಲ ಮುಚ್ಚಿ ಹೋಗಂಗಿಲ್ಲ ಅದು. ನೀವು ಟೊಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದನ್ನು ಮುಚ್ಚಿ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವ, ಜನ ನೋಡಿದಾರ, ನಾನು ಕೂಡ ಇದ್ದವನೇ ಅವ್ರ ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಎತ್ತರ ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗದಲ್ಲ, ಒಂದನೇದ್ದು. ಎರಡನೇದಾಗಿ MB ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದಾರ ಅಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೋತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ಕಳಿಸಿದ್ರು ಇವ್ರದೇ ಶಿಷ್ಯ ಅದಾನ ಅಂತ ಹೇಳಿ. ಅದ್ರ ನಾನು ಹೋಗೋದಿಲ್ಲ ಅದಕ್ಕೆಲ್ಲಾನು. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ಅದಾವ, ಯಾರೊಬ್ಬ ಇವ್ರು ಕೂಡನೇ ಅದಾವಲ್ಲ ಫೋಟೋ, ಇವನೇ ರೆಸ್ಟ್ ಕೇಸಸ್ ಇದಾವೆ ಭೂಗಣ ಮಾಡಿದಂಥವ್ರು. ಆಮ್ಯಾಗ ಇಡೀ ಜಿಲ್ಲೆ ಜನತೆಗೆ ಗೊತ್ತದ, ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ರು ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೊಟ್ಟಾಳ ಭೀಮನಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದೆ. ಯಾಕರೆ ಬಂದ್ರಪ್ಪ, ನಾವು ಹೋಗಿದ್ವಿ MB ಪಾಟೀಲ್ ಕಡೆ, ಅವ್ರು ಕೊಟ್ಟಾಳ ಗೌಡ್ರು ನನ್ನ ಕಡಿತರ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ, ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾ G ಕ್ಯಾಟಗರಿ ಸೈಟ್ಸ್ ತೊಗೊಂಡಿಲ್ಲ ಬೆಂಗಳೂರಾಗ ಶಾಸಕರಾಗಿ. ಯಾಕೆ ನಮ್ಮ ತಂದೆಯವ್ರು ತೊಗೊಂಡಿದ್ರು ಅಂಥೇಳಿ, ನಮ್ಮ ತಂದೆಯವ್ರ ಹೆಸರಲ್ಲೇ ಒಂದು ಸೈಟ್ ಇತ್ತು. ಭಾಳ ಜನ G ಕ್ಯಾಟಗರಿ ಸೈಟ್ ತೊಗೊಂಡಿದಾರ. ಅನ್ನ ಸೈಟ್ ತೊಗೊಂಡಿಲ್ಲ, ಅದಕ್ಕೆ G ಕ್ಯಾಟಗರಿ ಸೈಟ್ಸ್ ತೊಗೊಂಡಿಲ್ಲ. ಅಮ್ಮ ನನಗೆ ಅದು ಗೊತ್ತದ. ಇವ್ರು ಯಾರೋ ಒಬ್ರು ನಿನ್ನೆ ಒಬ್ರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದಂತೆ MB ಪಾಟೀಲ್ರು ಆ ತಿರುಗುಂದಿ ಎತ್ತಿ. ಹೌದು, ನಾ ತಿರುಗುಂದಿ ಎತ್ತಿ 2022ರಾಗ ತಿರುಗುಂದಿ ಅಲ್ಲ, ಅದು ಮಕಣಾಪುರದಾಗ ನಾ 2022 ತೊಗೊಂಡು ಇಲ್ಲಿ ಥರ ತೊಗೊಂಡಿದ್ದೀನಿ. ತಿರುಗುಂದಿ ಹದ್ದಿದ ನಾ 1 ಎಕರೆ ತೊಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲೂ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KIDB ಇದು ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡಾಕತ್ತಿದೆ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದ್ರು ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ. ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು, ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ, ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಕೊಡಿಸುವಂಥದ್ದು ಮಾಡ್ತಾ ಇದ್ದೀನಿ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ, ಇದು ಆಗಲಿ, ಇಂಡಸ್ಟ್ರೀಸು ಬರಲಿ ಅಂತ ಮಾಡ್ತಾ ಇದ್ದೀವಿ. ಯಾರೊಬ್ಬ ಹೇಳಿದ್ರೆ, ಹೆಸರು ಹೇಳಿದ್ರೆ ನನಗೆ, ಹೋಗಿ MB ಪಾಟೀಲ್ ನಂದಲ್ಲಿ ತಿರುಗುಂದಿದ್ರಾಗ ನಾನು ಭೂಮಿ ಇರಲಿಲ್ಲ, ಮಕಣಾಪುರದಾಗ ನಾನು ತಗೊಂಡಿದ್ದೀನಿ ಭೂಮಿ. 2022ರಿಂದ ಐತಿ ಇಲ್ಲಿ ಥರ ನಾನು ತಗೊಂಡಿದ್ದೀನಿ. ಅಂದ್ರೆ ಯಾವ ಈಸ್ ಮಿಸ್ಲೆಡ್. ಆಮ್ಯಾಗ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ಬೇಕು ತೊಗೊಂಡಿರಲ್ಲ, ಮಕಣಾಪುರ ಲ್ಯಾಂಡ್ ಬೇಕಾದ್ರೆ S. ಬೇಕಾದ್ರೆ ದಾನ ಮಾಡ್ತೀನಿ ನಾನು, ತೊಗೊಂಡು ಹೋಗ್ಬೇಕಾದ್ರೆ ಇಟ್ಕೊಡ್ರಿ, ಕೊಡ್ತೀನಿ ನಾನು. ನನಗೇನು ಇದ್ರ ಮ್ಯಾಗ ಆಸೆ ಇಲ್ಲ. ನಾವು ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದಾವ, ಕೊಟ್ಬಿಡ್ತೀನಿ, ಹೋಗಿ ತಗೊಳ್ಳಿ ಬೇಕಾರೆ. ಈ ಥರ ಸುಮ್ಮನೆ ಲೂಸ್ ಆಗಿ ಮಾತಾಡೋದು. MB ಪಾಟೀಲ್ರು ಹಿಂದೆ ಇದು ಅದಾರ. ಇನ್ನೊಂದು ದಿನ ಹೇಳಿದೆ, ಇನ್ನೊಂದು ದಿನ ಇರಲ್ಲ, ಇನ್ನೊಬ್ರು ಯಾರೋ ಇದಾರ, ಧರ್ಮ ಒಡೆಯವ್ರು ಅದಾರ. ಮತ್ತೆ ಮಾದೇವ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕ ಹೊತ್ತಿಗೆ ಒಂದು, ಈಗ ಒಂದು. ಸುಮ್ಮನೆ ಎಕ್ಸ್ಪೋಸ್ ಆಗಬೇಡ್ರಿ. ನಾವು ಒಂದ್ಸಲ ಹಚ್ಚಿದ್ವಿ ಅಂತ ದಂಡಿಗಸ್ತೇನೆ, ಯಾವುದು ಬಿಡೋದಿಲ್ಲ ನಾ. ಗಟ್ ಹೊಲಾಗೋ ಮನೆಗೋ ನಮ್ಮ ತೆರಿ, ಅವ್ರಿಗೂ ಗೊತ್ತದ. ಇಟ್ಟಲ್ಲ ನಿಮ್ಮ ಹಿನ್ನೆಲೆ ಇಟ್ಕೊಂಡ ಬಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾ ಹೇಳಕ್ಕೆ ಹೋಗಲ್ಲ, ಅದು ತೋರ್ಸಕ್ಕೆ ಹೋಗಲ್ಲ. ನಿಮ್ಗೆ ಅಟ್ಟು ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸತ್ಯ ಅನ್ಬೇಕಂದ್ರೆ. ಪ್ರಧಾನಮಂತ್ರಿ ಏನು ಹೇಳ್ಯಾರೂ ಬೇಕು, ಇವ್ರು ಹೇಳಿದ್ರು ಬೇಕು, ಎಲ್ಲನೂ ಬೇಕಲ್ಲ. ಇವತ್ತು ಒಂದು ವಿವಾದದಾಗ ಇವರೆಲ್ಲರೂ ಕೂಡಿ ನಾ ಏನಾಯ್ತು MB ಪಾಟೀಲ್ರ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತ. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ,
ಪಾಠಾಗ 2018ರಾಗ ನಾ ಹೇಳ್ತೀನಿ, ನಿಮಗೂ ಗೊತ್ತಿದೆ, ಭಾಳಷ್ಟು ಮಂದಿ ಇಲ್ಲಿದ್ರು, ಬಸವರಾಜ್ ನೀವು ಇರಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಆಯ್ತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿ ಅವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗ ಅಲ್ಲ. ಅದಕ್ಕೆ 75,000 ಜನ ಸೇರಿದ್ರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈ ಒಂದು ನಡೆದ ಪ್ಲಾನ್ ನಡೆದ ನನಗೆಲ್ಲ ಹೇಳ್ತಿರ್ತಾರೆ, ಇವ್ರು ಹಿಂದೆ ಸುತ್ತಮುತ್ತಿದ್ದಂಥವ್ರು ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ ಬಿಜೆಪಿ ಅವ್ರು ಮಾಡೋರು. RSS ಬಿಜೆಪಿ RSS ಇವರೇ ವೋಟರ್ಸು. ನಮ್ಮದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದಿ ತಿಳಿದ್ರ ಅವ್ರ ಒಳಗೆ ಏನ್ ಕಾಣ್ತಾರತ್ತಲ್ಲಿ? ಅಲ್ಲ ಕಾಣ್ತಾನ. ನೀವಾಗ ಏನ್ ಮಾಡ್ತೀರಿ? ಮತ್ತೆ ನೀವು ಎದಿ ಸುಳ್ಕೊಂಡಾಗ ಏನಾಯ್ತು? ನೀವು ಎದಿ ಸುಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದ, ಇವತ್ತು ರಾಮ್ ಬಂದಾರ. ಮತ್ತೆ ಅವ್ರ ಕಾರ್ಯಕ್ರಮ ಮಾಡೋ ಟೈಮ್ನಾಗ ಎದ್ಯಾಗ ಬಸವಣ್ಣ ಇದ್ದ. ನಿಮ್ ಕಾಲಕ್ಕೆ ಬದಲಾವಣೆ ಆಗ್ತಾರ. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದಿ ಒಳಗ ಇವತ್ತು ನುಸ ಸಂವಿಧಾನ ಅದ, ಸಾಮಾಜಿಕ ನ್ಯಾಯ ಅದ. ಅವರು ಇದರಲ್ಲಿ ಅವ್ರ ಎದೆ ಒಳಗೆ ಸಾಮಾಜಿಕ ನ್ಯಾಯ, ಸಂವಿಧಾನ. ಇವತ್ತು ಶೋಷಿತರಿಗೆ, ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂಥ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದಾರ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅಲ್ಲ ಅದು. ಮಾತೆಮಾದೇವ್ರ ಕಾರ್ಯಕ್ರಮ. ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನತ್ತಿ, ಇವ್ರಂತರೂ ಉಚ್ಚಾಟನೆಗೊಂಡಾರ ಬಿಜೆಪಿಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನು ಮಾಡಿಟ್ರು ನಿಮ್ಗೆ ಗೊತ್ತದ, ನಾನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು. ಪಾಪ ನನ್ನ ಮ್ಯಾಗೂ ಬಹಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರು ಬೆನ್ನತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯ್ತು. ಇದೆಲ್ಲವೂ ಕೂಡ ಅದ. ಆಮೇಲೆ ನನಗೆಲ್ಲ ಗೊತ್ತದ, ಆಕ್ಟಿವಿಟಿ ಏನೇನು ನಡೆದಿದ್ದಾವು, ಹೆಂಗೆ ನಡೆದಿದ್ದಾವೆ ಎಲ್ಲ ಗೊತ್ತದ. ಸ್ವಾಮಿಗಳು ಕರ್ಕೊಂಬಂದು ಇಲ್ಲಿ ಫಂಕ್ಷನ್ ಮಾಡೋದು. ನೀವೆಟ್ಟು ಮಾಡ್ತೀರಿ? 2 ಪಟ್ಟು ಮಾಡ್ತೀನಿ ನಾನು. ಶಕ್ತಿ ಕೊಟ್ಟ ದೇವ್ರು, ಬಸವಣ್ಣ ಶಕ್ತಿ ಕೂಡ. ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗಿ ನಾ ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಅಹಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದ್ಸಲ ಆಗೇ ಬಿಡ್ಲಿ ಒಂದು ಟೆಸ್ಟಿಂಗ್. ನೀವೆಟ್ನ ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿರಲ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೀನಿ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಲೀಡ್ಲಿ ಆಚೆ ಬಂದೆ. ಇವತ್ತು 30,000 30,000 ಲೀಡ್ಲಿ ಆಚೆ ಬಂದೆ. ಆ ಹೋರಾಟದಾಗ, ಲಿಂಗಾಯತ ಹೋರಾಟದಾಗ ಮಾನಿ ಕಡಿಮೆ ಆಗ್ಯದ. ಅಂದ್ರೆ ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದೆ ಲೀಡ್. 30,000 ಇರ್ತಾವೆ, ಈ ಮನೆ ಕಡಿಮೆ ಆಗ್ಯದ. ಏನು ಮಾಡಿರಪ್ಪ? ಅವಾಗ ಎಲ್ಲರೂ ಇದು ಮಾಡ್ಕೊಂಬಂದ್ರು. ನಾವೇನೀಗ ಪಂಚಪೀಠದವ್ರು ಟೀಕೆ ಮಾಡಿ ನನ್ಗೆ ಆತ್ಮೀಯ ಇದಾರೆ ಅವ್ರಿಗೆ, ಅದ್ರಾಗೇನು 2 ಮಾತಿಲ್ಲ. ನಮ್ಮ ಒಳಗೆ ಮನೆ ಒಳಗೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವೆ. ಆ ರೀತಿ ಬ್ರಾಹ್ಮಣರಿಗೂ ಇದಾವೆ, ಸೈದ್ಧಾಂತಿಕ ಬರೀ ಎಲ್ಲ ಧರ್ಮಗಳು ಇದಾವೆ. ಜೈನರಾಗೂ ಇದಾವೆ, ಸಿಖ್ರಾಗೂ ಇದಾವೆ, ಮುಸಲ್ಮಾನರಲ್ಲಿ ಇದಾವೆ. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ, ಅದು ನಮ್ಮ ಮನೆ ಒಳಗದ. ನಾವು ಬಗೆಹರಿಸ್ಕೊತೀವಿ ಅದನ್ನು. ಈಗ ಅವ್ರು ಮಾತಾಡೋದು ನೀ ಶೈಲಿದಾಗ ನಿನ್ನೆ ಪಂಚಪೀಠದವ್ರು, ನಾನೇನು ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ ನಾನು. ಪಂಚಪೀಠ ಅವರೆಲ್ಲ ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ. ಹಾನಗಲ್ ಕುಮಾರಸ್ವಾಮಿಗಳು ನಮ್ಮ ಹಿರಿಯರ ಗುರುಗಳು, ಅವರು ಶಿವಸಂಗಿಲಿಂಗರಾಜರ ಗುರುಗಳು. ಅವರು ನಮಗೆ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ.
ಜಂಗಮರು ಬೈದಾರ, ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇವರೇ ಇರ್ತಾರಲ್ಲ ಹಂಗ ಶಿವೋಗಿ ಮಂದಿರ ಬೈದಾರ. ಮಾಡ್ರಿ ಸಮಾವೇಶ ಮಾಡ್ತಿರಲ್ಲ, ನಾನು ಮಾಡ್ತೀನಿ, ಅವಾಗೆಲ್ಲ ಬಿಚ್ಚಿಡ್ತೀನಿ. ನಿಮ್ದು ಏನೇನೈತಿ ಬಿಚ್ಚಿಡ್ತೀರಿ, ಮತ್ತು ನನಗೇನು ಫರ್ಕ್ ಆಗಂಗಿಲ್ಲ. ನಿಮ್ಮ ಸಮಾವೇಶಕ್ಕೆ ಬರೋರು ಯಾರು? BJP ವೋಟರ್ಸು. ಈಗ ಬೆನ್ನ ಹತ್ತಿದವ್ರು ಯಾರು? BJP ಅವರೇ. ಅವರು ಮಜಾ ನೋಡಕತ್ತಾರ. ಕೆಲವು ಮಂದಿ ಲಿಂಗಾಯತರಾಗ ಹಚ್ಚಿ ಕೂತಾರ. ಈಗ ಬೈಯವರು ಲಿಂಗಾಯತ, ಬೇಯಿಸ್ಕೊಳ್ಳೋರು ಲಿಂಗಾಯತ ಹಚ್ಚಿ ಮಜಾ ನೋಡಕತ್ತಾರ. ಇದೊಂದು 5 ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಎಲ್ಲ ಬಹಳಷ್ಟು MP ಪಾಟೀಲ್ ಎದುರಿಸಿದಾನ. ಇಂಥವಕ್ಕೆಲ್ಲಾನು ಬಹಳ ಶಕ್ತಿ ನನಗೈತಿ. ಹಿಂದೆನೂ ಕೂಡ ಅದ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ, ನಾಡಿನ ಜನತೆ ನೋಡಿದೆ, ಇನ್ನು ಮುಂದೆನೂ ಕೂಡ ನೋಡ್ತಾರೆ. ಮಾಡ್ರಪ್ಪ, ಎಟ್ಟೈತಿ ನಿಮ್ದು. ನಮ್ದು ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ ಆಡು ಭಾಷೆದಾಗ ನೋಡು, ನಿಮ್ದು ತಿಂಡಿ ಎಟ್ಟದ, ನಮ್ದು ತಿಂಡಿ ನೋಡು ಅಂತ ಬರಂಗಿಲ್ಲ ಆಡು ಭಾಷೆ ನಿಮ್ಗೆ ಅಟ್ಟೆ ಬರ್ತದ ಆಡು ಭಾಷೆ. ನಿಮ್ದು ತಿಂಡಿ ಎಟ್ಟೈತಿ ನೋಡುನು, ನಮ್ದು ಎಟ್ಟೈತಿ ನೋಡೇ ಬಿಡೋನು ಒಂದ್ಸಲ, ಹಾಗೇ ಬಿಡ್ಲು. ಲಾಜಿಕ್ ಎಂಡ್ಗೂ ಏನದು ನಮ್ಮ ದಂಡಿಗೆ ಹಚ್ಚೊಂದು ಪೂರ್ತಿ ಮಾಡಲಿಲ್ಲ. ಯಾರು ಬೇಡ ಆ ಕೂಡಲ ಸಂಘ ಸ್ವಾಮಿಗಳನ್ನ ಹೋಗಿ ದಂಡಿಗೆ ಹಚ್ಚಾರ. ಇವರು ಅನ್ನೋಬ್ಬರು ಸಭೆ, ಇವರಿಬ್ಬರು ಉಚ್ಚಾಟಿತಕ್ಕೆ ನಾಯಕರು ಮಾಡೋರು. ಈಶ್ವರಪ್ಪರು ಹೇಳಿದ್ರು, ಏನ್ರಿ ಈಶ್ವರಪ್ಪರು ಹೇಳಿದ್ರಲ್ಲ, ಅವ್ರು ಉಚ್ಚಾಟಿತ್ರೆ ಅಣ್ಣತಮ್ಮಸ್. ನೋಡಿ ಕಾಡಿಸಿದ ನಾನು ಒಂದು ಹೇಳ್ತೀನಿ, ಕನ್ನೇರಿ ಸ್ವಾಮಿಗಳು ನನಗೆ ಭಾಳ ಆತ್ಮೀಯರು. ಇವತ್ತೂ ಕೂಡ ನನಗೆ ಭಾಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕೆ ನೀವು ನೋಡಿದಿರಿ. ಅವ್ರ ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ದಿವಸ ಪತ್ಯೋದಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗೆ ಇದ್ದವ್ರು. ಅವ್ರು ಆರಾಮಿದ್ದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾತು. ನನಗೆ ಅವ್ರು ಕೂಡ ಪದೇ ಪದೇ ಮಾತಾಡಕ್ಕೆ ಹೋಗಲ್ಲ. ಇನ್ನು ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದ್ಸಲ ಹೇಳಿದ್ದೀನಿ. ಏನಪ್ಪ ಅಂದ್ರೆ, ನೀವೇ ಹೇಳ್ರಿ ಸ್ವತಃ, ಈ ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿ ಬಿಡ್ತಾನೆ, ಸುಳ್ಳೆ ಅಂತ ಶಬ್ದ. ಕೇಳಪ್ಪ, ಈ ಕೇಳ ಇದಕ್ಕೆ ಕೇಳಕ್ಕೆ ಒಂದು ನಿಮಿಷ ಕೇಳ. ಲೆಟ್ ಬಿ ಕಂಪ್ಲೀಟ್ ಒಂದು ಹೇಳ್ತೇನೆ ನಾನು. ಯಾಕೆ ಆರಾಮದಿ ನನ್ಗೇನಿಲ್ಲ, ಯಾವತ್ತೂ ಮೀಡಿಯಾ ಇದು ಮಾಡಿ ಹೋಗಲ್ಲ. ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸಿದ. ಮುಂದೆ ಹೇಳೋದು ಕೇಳ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಅದ, ಗಡಬಡಿ ಮಾಡಬೇಡ್ರಿ. ಸೂಳೆ ಅಂತ ಶಬ್ದ ಬಯಸಿದ. ಬೈಯುದ್ರೆ ಈ ಸ್ವಾಮಿಗಳು ಬೈರಿ, ನಾನು ಒಪ್ಪೋದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರನ್ನೂ ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥಲ್ಲ. ನಮ್ದೇನೈತಿ ಪಾಸಿಟಿವ್ ಆಗಿ ನಾವು ಬಸವ ಧರ್ಮದ ಬಗ್ಗೆ ಹೇಳ್ಕೊಂತ ಹೋಗೋಣ. ಬಸವ ಧರ್ಮ ಏನು ಹೇಳ್ತೈತಿ ಅಂತ ಹೇಳ್ಕೊಂತ ಹೋಗೋಣ, ಬೆಳೆಸೋಣ ಅಂತ ಹೇಳಿದ್ವಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವುದು ಕೂಡ ನಾನು ಇದು ಮಾಡೋದಲ್ಲ. ಅದು ತಪ್ಪದು, ಯಾರೇ ಬೈಲಿ. ಅದು ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದರೆ ತಾಯಿಗೆ ಸೂಳೆ ಅನ್ನೋದು ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ ಈಗ ಹೇಳ್ತೀನಿ ಕೇಳ್ರಿ. ಈಗ ಅನುಭವ ಮಂಟಪದಲ್ಲಿ ಸೂಳೆ ಸಂಕವಗೂ ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವಗೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕಿ ವೇಶ್ಯ ಸೂಳೆ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ದಿವಸ ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆನ ಸಾಕಾಕೆ ಇವತ್ತು ದಿವಸ ಅವಳು ಕರೆಕ್ಟೇ ಇಲ್ಲೋ? ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕೆ ಅವಳನ್ನು ಒಯ್ದು ಸಮಾಜ ಒಯ್ದಗಳನ್ನು ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣವ್ರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ತಬ್ಬಿಸುದು. ಅದಕ್ಕೆ ಸೂಳೆ ಸಂಘವನ್ನು ಗೌರವಿಸಿದ್ರು. ನಾವು ಅರ್ಥ ಮಾಡ್ಬೇಕು, ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆ ನಾವು ಇದರಲ್ಲಿ. ಮತ್ತೆ ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರ್ಬೋದು, ಹೋಗದವರು ದೈಹಿಕ ಸುಖಕ್ಕೆ ಹೋಗಿರ್ಬಹುದು ಅನ್ಕೊಂಡೆ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪಾಡು ಮಾಡಿ ಅವ್ರ ಜೀವನಕ್ಕೆ, ತನ್ನ ಊಟದ ಇದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ತುಂಬ ಅವಳು ಸೂಳೆ ಆಗಿರ್ತಾಳ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ.
ನಾನು ಯಾರನ್ನೂ ಕೂಡ ರಾಮಗೆ ಬೈದವರು ಬಸವಣ್ಣಗೆ ಬೈದವರು ಯಾರಿಗೂ ನಾವು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಸ್ವಲ್ಪ ನನ್ನ ಕಡೆ ಕೇಳ್ರಿ ನನ್ನ ಮೇಲೆ. ಹಿಂದೊಮ್ಮೆ ಇದೇ BL ಸಂತೋಷ್ ಅವರು MB ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಂದು ಬಿಜಾಪುರದಾಗ? ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ಓಟ್ ಹಾಕಿದ್ರು ಬ್ರಾಹ್ಮಣರು. 80-90%. ಬಡು ಕುಲಕರ್ಣಿ ಅವರು ಇವರು ನಮ್ಮ ಎಲ್ಲ ಡಾಕ್ಟರ್ಸು ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ತಂದ್ರು ಸರ್. ಅವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿ ತಂದು ಸಹ ಶಾಸಕರು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು BL ಸಂತೋಷ್ ಅವ್ರಿಗೆ ಬಿಜಾಪುರ, ನೀವು MB ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ, MB ಪಾಟೀಲ್ ನಮ್ಮನ್ನ ನಿಮ್ಮ ಸ್ಟೇಟ್ ಮಾಡೋದು ನಮ್ಗೆ MB ಪಾಟೀಲ್ ನಮ್ಗೆ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಇವ್ರು ಅದಾರಲ್ಲ ನಮ್ಮ ಹಾಣಗಿರಿ ಇವರೇ ಸ್ಟೇಟ್ಮೆಂಟ್ ಕೊಟ್ರು. ಅವರೇ ಕೊಟ್ಟರು ಅನೇಕರು ಕೊಟ್ಟರು. ನಿಮ್ದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತಮಿಸ ಬ್ರಾಹ್ಮಣರು ಇಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ಉತ್ತಮಿಸ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ಸುಳ್ಳಿ ಸಂಘಕ್ಕೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರ ಯಾಕೆ ವಿರೋಧ ಮಾಡಕ್ ಹೋಗಿ ಪಕ್ಷಕ್ಕೆ ಯಾಕೆ ನಡೆಯಾಕ್ತವ್ರಿ? ಆಮೇಲೆ ನಿಮ್ಗೆ ಕನೇರಿ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರ. ದೊಡ್ಡವರು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಮಾಡಿದಾರ. ಅವ್ರ ಬಗ್ಗೆ ನನಗೆ ಅಭಿಮಾನ ಅದ. ಆದ್ರೆ ಅವರು RSS ಫಸ್ಟ್ಲಿ ಮೋಹನ್ ಭಾಗವತ್ ಅವ್ರು ಕೂಡ ಹಿಂಗೆ ಕುತ್ಕೊಂಡು ಇದು ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾರ್ಯಸಿದ್ದೇಶ್ವರ ವಚನಗಳದಾವು. ನಾನೇನು ಹೇಳಕ್ಕು, ನಾನು ಅದಕ್ಕೆ ಧರ್ಮಗುರುಗಳು ಅವ್ರ ಬಗ್ಗೆ ನನಗೆ ಗೌರವ ಅದಾರ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದಾರ. ಇದಾರೆ ನೋಡ್ರಿ, ಅವ್ರು ನಾವು ಕನ್ನೇರಿಯವರು ಒಂದು ಶಬ್ದ ಬಳಸ್ತಾರ, ಒಂದು ಶಬ್ದ. ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನೂ ಮಾತಾಡಕ್ ಹೋಗಿಲ್ಲ. ಯಾವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ, ನೀವು ಕ್ಷಮೆ ಯಾಪನೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಸ್ವಲ್ಪ ಕೇಳ್ರಿ, ಒಬ್ಬರು ನೀನು ಹೇಳ್ತೀನಿ ಯಾಕೆ ಕಟ್ಬಿಟ್ಟು ಮಾಡ್ತೇನೆ ನೀವು. ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಡ್ರಿ. ಅವ್ರ ಪಾದ ಬಿಟ್ಟು ನಾವು ಕರ್ಕೊಂಡ್ ಬರ್ತೀನಿ ಹೇಳಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಿಮ್ಗೆ ದೋಷ ಇರ್ಬೋದು, ನಾನು ನಿಮಗೆ ಬೈಬೋದು, ನೀವು ನನಗೆ ಬೈಬೋದು. ಆದ್ರೆ ನನ್ನ ತಾಯಿಗೆ ನಿಮ್ಮ ತಾಯಿಗೆ ಬೈಯುವಂತಷ್ಟು ಅಧಿಕಾರ ಯಾರು ಕೊಟ್ರಿ ನಿಮ್ಗೆ? ನೀವು ಬೈಕೊಂಡು, ನೀವು ಬದ್ಮಾಶ್ ಅದಿರಿ, ನಾಲಾಯಕ್ ಅದಿರ, ಅದು ಅದಿರ, ನೀವು ಬೈಕೋಣ ಅಂತ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಡುಗಾಡ ಬೈಕೋಡ್ರಿ. ಆದ್ರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗ್ಲಿ ನನ್ನ ತಾಯಿಗಾಗ್ಲಿ, ಅವಳೇನ್ ಮಾಡ್ಯಾಡ್ರಿ ತಾಯಿ? ಆ ತಾಯಿಗೆ ಬೈಯುವಂತದ್ದೇ ಅದು. ಆಮೇಲೆ ಯಾರು ಇದನ್ನ ಮಾಡ್ತಾರೆ, ಯಾರೇ ಇರಲಿ ಅವ್ರೆಲ್ಲರಿಗೂ ನಮ್ಮ ವಿರೋಧ ಅದ. ರಾಮಗೆ ಬೈದ್ರು ವಿರೋಧ ಅದ, ಹನುಮಂತಗೆ ಬೈದ್ರು ವಿರೋಧ ಅದ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂಥವ್ರು ಯಾರು ಮಾಡಿದ್ರ ಅಂತ ಬಂದಿದ್ದ ಈ ತರ ಅತಿರೋಕಕ್ಕೆ ಒಬ್ಬ ವೈಯಕ್ತಿಕವಾಗಿ ಬೈಯುವಂತದ್ದು ಇರ್ತದ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮ ಅದ, ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮ ಅದ, ಹಿಂದೂ ಪ್ರತಿಪಾದನೆ ಮಾಡ್ರಿ. ನಿಮ್ ಧರ್ಮ ನೀವು ಉಳಿಸಕ್ಕೆ ಪ್ರತಿಪಾದನೆ ಮಾಡ್ರಿ. ಯಾರು ಇಲ್ಲ, ನಿಮ್ ಸಹಕಾರ ಸಾಯ್ಬೇಕಾದ್ರೆ ನಾನು ಮಾಡ್ತೀನಿ. ಮತ್ತೊಬ್ರು ಇಸ್ಲಾಂ ಧರ್ಮದವ್ರು ಮಾಡ್ಲಿ, ಕ್ರಿಶ್ಚಿಯನ್ ಧರ್ಮದವ್ರು ಮಾಡ್ಲಿ, ಬುದ್ಧ ಧರ್ಮದವ್ರು ಮಾಡ್ಲಿ, ಜೈನ್ ಧರ್ಮದವ್ರು ಮಾಡ್ಲಿ. ಇವತ್ತು ಜೈನರು ಎಲ್ಲರೂ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರ, ಬ್ರಾಹ್ಮಣರು ಎಲ್ಲ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರ, ಲಿಂಗಾಯತರು ಬರ್ತಾರ. ನೋಡ್ರಿ, ನಾವು ಬಲಿ ಆಗಿದೀವು. ಏನೇನಗ ಬಿಡಪ್ಪ, ನಿನ್ಗೆಲ್ಲ ಗೊತ್ತದ, ನಮ್ಮ ಮನೆಯಲ್ಲ ಹೇಳಿದೀನಿ. ಪದೇ ಪದೇ ನನ್ಗೆ ಕೆಣಕಾಕ್ ಹೋಗ್ಬೇಡ್ರಿ, ನಾನು ಸಾಮೂಹಿಕ ಮಾತಾಡಕ್ ಹೋಗಲ್ಲ. ಅದನ್ನ ಕೇಳಿಗ ಹೌದಲ್ಲ. ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಇದ್ರಾಗ ಎಳ್ದು ತರಬೇಡ್ರಿ ಅಂತ ಹೇಳಿ. ತ್ರಾಸ ಎಲ್ಲಿ ಆಯ್ತಂದ್ರೆ ಅವ್ರಿಗೆ, ನಾ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು
ನೀರಾವರಿ ಮಾಡಿಸದಕ್ಕೆ ನಾ ಮಾಡಿದ ಅಂತ ಹೇಳ್ಕೊಳಂಗಿಲ್ಲ. ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿದ ಅಂತ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತೇಳಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರಾಗಿ ತಗೋಬೇಕು ನಾನು. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ ಈ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ, ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ ಅವತ್ತು ಹೇಳಿದಂತ ಮಾತನ್ನ ಅವತ್ತು ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ ನನ್ನ ಇದರಲ್ಲಿ ಅವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗಿರೋದು ಇರಬೇಕಾಗಿದ್ದ ಗುರುಗಳು ಯಾರಾದ್ರೂ ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಉಳಿದವ್ರು ಯಾರು ಅಲ್ಲ. ನನಗೆ ನಿಜವಾದ ಸಂತ ಅವತ್ತು ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತೆಗೆದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ ಹಿಂಗೈತಿ ಇವ್ರದು ಗೊತ್ತಿಲ್ಲ. ಸ್ವಾಮೀಜಿ ಅವ್ರದ್ದು ಇವ್ರದ್ದು ಇರಲಿ, ಅದು ನಮಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಒಲವು ಏನದಪ್ಪ ಗೊತ್ತಿಲ್ಲ ನಿಮ್ಗೆ, ಏನು ಕಡೆ ಎಲ್ಲ ಸುಮ್ಕೊಂಡ್ರು ಆಯ್ತಾ. ಮತ್ತಿದು ಫೋಟೋನು ಏನ್ರೆ ಇವ್ರದ್ದು ಇದು ಅದ ಅನ್ಬೇಡ್ರಿ ನೀವು, ಏನಂತೀರಿ ಏನೋದಲ್ಲ. कोजागिरी पौर्णिमा आहे आणि आज ಆಕ್ಷೇಪ ಇಲ್ಲ, सुद्धा आजच आहे. ನನ್ನ ಆಕ್ಷೇಪ ಇಲ್ಲ. ನೀವು ಅದನ್ನ ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ. ನಿಮ್ಗೆ ಯಾರು ಬರ್ತಾರೆ? ನಾ ಬೈದಿನ ಅದಕ್ಕೆ ಇಷ್ಟೇ. MB ಪಾಟ್ರಿ ಯಾರೋ ಕಡೆ ಯಾರೋ MB ಪಾಟಿ ಯಾರ್ದು ಮಾತು ಕೇಳಿಲ್ಲ, PAಗಳು ಮಾತು ಬದಲು ಕೇಳ್ತೀನಿ. ಏನ ಎಂತೆಂಥವ್ರ ಮಾತು ಕೇಳಿಲ್ಲ. PAಗಳು ಮಾತು ಕೇಳ್ತಾರೆ, ಅದು ಮಾತು ಕೇಳ್ತಾರೆ, ಇದು ಮಾತು ಕೇಳ್ತಾರೆ. ನಾನು ಅನ್ಬೋದಲ್ಲ, ಇದನ್ನ ಮಾಡ್ಸಕ್ ಹಚ್ಚಿದವ್ರೆ ಸ್ವಾಮಿಗಳಿಗೆ, ಲಿಂಗಾಯತ ಬಡದಾಡಕ್ ಹಚ್ಚಿದವ್ರೆ ಯಾರು ಗೊತ್ತಲ್ಲ. ಅದೆಲ್ಲ ಇದ್ರು ಯಾರು ಅನ್ಬೋದಲ್ಲ. ನಾನು ಅಂದಿಲ್ಲ, ಅನ್ಬೋದಲ್ಲ. ನಿಮ್ಗೆ ಇವ್ರ ಹಚ್ಚಾರ ಪಾಸಿಬಲ್ ಅಂತಲ್ಲಪ್ಪ. ನಾನು ಹೇಳ್ತೀನಿ, ನಾನು ಅನ್ಬೋದು ಅಂತ ಹೇಳಿದ್ದೀನಿ. ಈಗ ನೋಡಪ್ಪ ನಿಮ್ದೆಲ್ಲ ಹಿಂಗ ನಾವು ಅನ್ಬೋದಲ್ಲ. ನೀವು ಇವ್ರ ಹಚ್ಚಾರ ನೋಡಪ್ಪ ನಿಮ್ಗೆ ಇವ್ನ ಹಚ್ಚಕ್ ಹೇಳಿ. ಬಿಡುವಲ್ಲಿ ಬಿಡ್ರಿ. ಈಗ ನಾನು ಫ್ಲೈಟ್ ಟೈಮ್ ಅದ. ಕೇಳಿ ಕಳ್ಸ್ತೀನಿ ತಗೋ, ನಿಂಗೆಲ್ಲ ಕಳ್ಸ್ತೀನಿ ತಗೋ. ನಿನ್ಗೆ ಕೇಳ್ತೀನಿ. ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂಥದ್ದು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ಯಾರೇ ಸ್ವಾಮಿಗಳೇ ಇರಲಿ. ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳಿಗೆ ಹೇಳಿ, ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನೇ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತೆ ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ, ಗೊತ್ತ ಸ್ಟೇಟ್ಮೆಂಟ್ ಅವರು ಇದ್ರಾಗ 5 ಮಂದಿ ಎತ್ತದು ಬಂದಿದ್ರು ಅವರು. ಅಂದ್ರೆ ಬೇರೆ ಅರ್ಥ ಹೇಳ್ತಾರೆ. ನಾವು ಸಮರ್ಥನೆ ಮಾಡ್ಕೊಂಡಿದ್ದೆ ಉಲ್ಟಾ. ನಾವಾಗ ಹೊರಟೆಯವ್ರು ಬೈದ್ರು ನನಗೆ, ಬೋಟವ್ರು ಬೈದು ಹೊರಟೆಯವ್ರು ಕ್ಷಮ ಕೇಳಿದ್ರು. ತುಂಬ ಸಹ ಅವಾಗ ನಮ್ಮ ಹೊರಟೆಯವರು ಕ್ಷಮ ಕೇಳಿದ್ರು ಅವಾಗ. ಮತ್ತು ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ, ಮತ್ತೆ ಗಳಸೆ ಕಂಟಾಸ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತು ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರೆ ಅವ್ರಿಗೆ ಯಾವ ಅರ್ಥ ನಾ ಹೇಳಿದೆ, ನನಗೆ ಹಿಂಗ ಅರ್ಥನಾಗ ಅಂತೀನಿ ಅಂತ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗ ಅಂದಿರ ಅಂತೇಳಿ. ಅವಾಗ ಹೊರಟೆಯವ್ರು ಇದ್ರೆ ಇಲ್ಲ ಇದು ತಪ್ಪದ. ಹೊರಟೆಯವ್ರು ಬಹಿರಂಗ ಕ್ಷಮೆ ಕೇಳಿ, ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಆಯ್ತಪ್ಪ ಅಂತ MB ಪಾಟ್ಲದೆಲ್ಲ ತಪ್ಪದು. ಆಮೇಲೆ ಇನ್ನೊಂದಿನ ಹೇಳೋದು ನೆನಪರ್ಸಿದ್ರಿ ನೀವು. ಬರ್ತೀನಿ ಪರಿಹಾರ ಮೀಟಿಂಗ್ ಅಲ್ಲಪ್ಪ ಇದು. ಏನು ಕರೆಕ್ಟ್. ಬಟ್ ನಂದು ಬರೇ ಬಸವದಾಳ ಅಲ್ಲ, ನನ್ನ ಕೂಡ ನೀವೇನ್ ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮಾ ಆರ್ಮಿಗೆ ಅಂಜೀರಿ ನೀವು. ಕಂಡಪಡೆ ಅಂಜಾರಿ ಇವರೆಲ್ಲ ಏನ್ರಿ ಭೀಮಾ ಆರ್ಮಿಗೆ. ನಮ್ದು ಬಸವ ಆರ್ಮಿ ಬರ್ತದ, ಭೀಮಾ ಆರ್ಮಿ ಬರ್ತದ, ಸಿದ್ದರಾಮಯ್ಯನ 5 ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದ, ಎಲ್ಲ ಕುಂಬಾರ ಕಂಬಾರ ಸೂಳೆ ಸಂಕವನು ಬರ್ತಾ ನೋಡ್ತೀರಿ. ನಾನು ವಿರುದ್ಧ ಬರೋರು ಯಾರು? ನೀವು ಮಂದಿರ ಕೂಡ್ಸೋರು ಯಾರಪ್ಪ? ಅದೇ ಅಲ್ಲ ಅವರೇ ನನ್ನ ವಿರುದ್ಧ ಓಟ್ ಹಾಕೋರು BJP ಅವರು. BJP ಸಮಾವೇಶ ಮಾಡ್ತೀರಿ, ಅರ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಬಂಡಾರಿ ನೀವು ಇದ್ರಿ, ನರಶಂಕರ ಗೊತ್ತು. ಮತ್ತೆ ನಿಮ್ ಬಿಟ್ಟಿನ ತಗೊಂಡ್ರಿ ಅಲ್ರಿ ನೀವು ಅದಿರಿ ಏನು? ಅದಕ್ಕ ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುವುದಿಲ್ಲ.
ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೇನು ಕೂಡ ಒಂದಿಬ್ಬರು ಬಂದ್ರೆ ರಾತ್ರಿ ಸಂಜೆಗೆ ಬೇಡ ಸಾಹೇಬ್ರ ನಾವು ಸುಮ್ಮನೆ ಇರ್ತೀವ್ರಿ ಅಲ್ಲಿ ಏನ್ರಿ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನೀವು ನಮಗೆ ಬಿಜೆಪಿ ಪಾರ್ಟಿ ಆಗದವ್ರಿ ಮತ್ತೆ ನಾವೆಲ್ಲ ಇದಾಗದೀವಿ. ನಿನ್ನೆ ಬಂದ್ರೆ ಮತ್ತೆ ಹೆಸರು ಹೇಳಕ್ ಹೋಗಂಗಲ್ಲ ಪಾಪ ಅವ್ರು ಯಾಕೆ ಕೆಲಸ ಮಾಡ್ಬೇಕು ಸಣ್ಣ ಹೋದವು ಏನ್ರಿ ಬಂದು ಸುಮ್ಮತ್ ನೀವಲ್ರಿ ತಪ್ಪು ತಿಳ್ಕೊಂಡ್ರಿ ಸಾಹೇಬ್ರ. ನಿನ್ನೆ ಸಂಜೆಗೆ ಬಂದಿರ ನನ್ನ ಕಡೆ 7 ಗಂಟೆಗೆ ಏನ್ರಿ ಬಂದಿರ ನನ್ನ ಕಡೆ ಬಂದ ನಾವು ಸುಮ್ಮ ಪ್ರತಿಭಟನೆ ನಾವು ಇರ್ತೀವ್ರಿ ಮತ್ತೆ ಎಲ್ರಿ ನೀವು ಅಲ್ರಿ ತಪ್ಪು ತಿಳ್ಕೊಂಡ್ರಿ ಏತ ನನ್ನ ಕಡೆ ಬಂದಿದ್ರ. ಆಮೇಲೆ ಎಲ್ಲಾ ನನಗೆ ಮಾಹಿತಿ ಕೊಡಕತ್ತಾರ ಅವ್ರ ಎಲ್ಲಾ ಈ ಮಂದಿ ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ ನಿಮ್ಮಂತವ್ರು ಇವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ. ಮಾಡ್ರಪ್ಪ ಅಂತ ನೋಡ್ರಿ ಯಾರೊಬ್ರು ನಿಂದಿರಬೇಕಲ್ಲ. ನೋಡ್ರಿ ವಿಜೇಂದ್ರ ನಮ್ಗೆ ಗೊತ್ತಿಲ್ಲಪ್ಪ ವಿಜೇಂದ್ರ ನನಗೇನು ಸಂಬಂಧ ಅದ ಅವ್ರವ್ರು ಕೇಳ್ಕೊಡ್ರಿ. ಆದ್ರೆ ಇಷ್ಟೇ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಸಹಿ ಮಾಡಿದ್ರು. ಲಿಂಗಾಯತ ಅಲ್ಲ ನಾನು ಮಾಡಿದ್ದೆ ಅವ್ರಿಗೆ ಸಹಿ ವೀರಶೈವ ಲಿಂಗಾಯತ. ಮುಂದದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲಿಲ್ಲ. ಶೈವ ವೀರಶೈವ ಪದ ಬಳಸಿದಕ್ಕೆ ಅದು ಅನುಮೋದನೆ ಆಗ್ಲಿಲ್ಲ. ಅವಾಗ ನಾವು ಲಿಂಗಾಯತಪ್ಪ ಅಂದೀವಿ. ಆಮೇಲೆ ಏನ್ರಿ ನಾ ಹೇಳ್ತೀನಿ ನಮ್ಮ ಮನ್ಯಾಗ ನೋಡಪ್ಪ ನಮ್ಮ ಮನ್ಯಾಗ ಹೇಳ್ತೀನಿ ಕೇಳ್ರಿ. ನಾ ರಾಜಕೀಯದಾಗ ಅದೀನಿ. ನಾ ದುರ್ಗವನ್ ಗುಡಿಗೂ ಹೋಗ್ತೀನಿ, ಮಲ್ಲಿಕಾರ್ಜುನ ಗುಡಿಗೂ ಹೋಗ್ತೀನಿ, ಸಿದ್ದರಾಮೇಶ್ವರ ಗುಡಿಗೂ ಹೋಗ್ತೀನಿ. ಮತ್ತೆ ಯತ್ನಾಳ್ ಬಸವನಗೌಡ್ರು ಹೇಳಿದ್ರು ಅದನ್ನ ಹೇಳ್ಬೇಕಾಗಿತ್ತು. ನಿನ್ನೆ ಹಿಂದಕ್ಕೋ ಗವಿಸಿದ್ದೇಶ್ವರ ಸ್ವಾಮೀಜಿ ಅವ್ರ ಮುಂದೆ ಹೇಳಿದ್ರಲ್ಲ ಸಿದ್ದರಾಮೇಶ್ವರ ಗುಡಿ ಹೊಂಟಿತ್ರಿ ನಮ್ ಕೈ ಅಂದು ಏನ್ರಿ ಸರ್ಕಾರ ಅದನ್ನ ಇದು ಮಾಡಾಕತ್ತಿದ್ರು. ಎಂ ಬಿ ಪಾಟ್ರು ಉಳಿಸಿದಾರ ಹೇಳಿದ್ರಲ್ಲ ಹೇಳ್ಯಾರ ಇಲ್ಲೋ. ಮತ್ತ ಸಿದ್ದರಾಮೇಶ್ವರ ಅವರು ಒಬ್ಬರು ಶರಣೆ. ಬಾ ಮಂದಿ ಸಿದ್ದರಾಮೇಶ್ವರ ದೇವರು ಇದು ತಿಳ್ಕೊಂಡ್ರೆ ಅವರು ಶರಣರ ವಚನ ಬರ್ದಾರ. ಸಿದ್ದರಾಮೇಶ್ವರ ಬರೀ ಕರಿ ಕಟ್ಟಿ ಕಟ್ಟಿದ್ದಲ್ಲ. ಇವರೇ ಮಹಾಗುಂಡ ಅದಾರ. ಎಲ್ಲಿ ಥ್ಯಾಂಕ್ ಯು. ಅದಕ್ಕ ಒಂದ್ ಹೇಳ್ತೀನಿ, ಬಸನಗೌಡ್ರ ಬಾಯಿಗೆ ಲಗಾಮ್ ಇರ್ಲಿ. ನೀವು ಎಲ್ಲರೂ ಯಾರಿಗಾರ ಲೂಸ್ ಮಾತಾಡಿದಾಗ ನಾರಿಗೆ ಹಾರಿ ಬಿಡ್ದಂಗ ನನಗ್ ಬಿಡಾಕ್ ಹೋದ್ರ ಅದು ಚಂದ ಆಗೋದಿಲ್ಲ. ಮತ್ತ ನಾವು ಯಾರಿಗೂ ಅಂಜಂಗಿಲ್ಲ. ಲೆಟ್ ಹೊಲಾಗೋ ಮನಿಗೋ ಅಂತ ತಿಳ್ಕೊಂಡು ಹೋಗಿದ್ದೀವಿ. ರೈಟ್ ಯಾರು ಹೌದಾ ಹೌದಾ ಅಂದ್ರೆ ಅವ್ರು ಫೋನ್ ಮಾತಾಡಿ ನನಗೆ ಫೋನ್ ಮಾಡ್ಯಾರನ ಅವ್ರು ಮಾತಾಡಿ ನನ್ ಫೋನ್ ಮಾಡ್ಯಾರ ಕೊಡ್ರಿ. ಏನು ಬೇಕಾದ್ ಹೇಳ್ತಾರ ಅವ್ರಿಗೆ. ಇನ್ನ ಬಿಜೆಪಿ ಅಂತ ಹೇಳ್ತಾರೆ. ಇನ್ನ ಏನ್ ಹೇಳುದು ಬಿಜೆಪಿ ಹೇಳಾರ ಅವ್ರು ನೀನ್ ಹೇಳಾರ ಬಿಜೆಪಿ ಅಂತ. ನಾವು ಬಿಜೆಪಿ ಎಲ್ಲ ಹಿಂದೂಗಳಂತ. ಕಾಂಗ್ರೆಸ್ನವರು ಹಿಂದೂಗಳದಾರ. ಸಿದ್ದರಾಮಯ್ಯ ಎದುನಾ ಸಿದ್ದರಾಮಯ್ಯನು ಹಿಂದೂನೇ. ಯಾವ್ದು ಬಾಟಪ್ಪ ಅವ್ರಿಗೆ ನೋಡ್ರಿ ಹಕ್ಕದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಕ್ಕದ ಅವ್ರು ಮಾಡ್ಲಿ. ನಿಮ್ಮದೇನಂತ ತಾಕತ್ ಎಲ್ಲ ನೀವು ಮಾಡ್ರಿ. ನಮ್ದೇನ್ ತಾಕತ್ ನಾ ಮಾಡ್ತೀನಿ ಹೇಳಿದಲ್ಲ. ಇಟ್ಟೆಲ್ಲ ಹೇಳ ಮತ್ನಿ ಅದನ್ನ ಕೇಳ್ತಿಲ್ಲ. ಚಂತನ ರಾಮಾಯಣ ಕೇಳಿ ಮುಂಜಾನೆ ರಾಮ ಸೀತಾ ಏನಾದ್ರು ಕೇಳಂಗ ಆತಂತ. ಮಾತಿಗೆ ಬೆಲೆ ಮಾತಿಗೆ ಬೆಲೆ ಕೊಡ್ತಾರಲ್ಲ ನನಗೆ ಹತ್ತಿರವ್ರೆ. ನಾನೇನು ಅಂದಿಲ್ಲ. ನಾನು ಅನುಭವದ ತಿಳಿದೀನಿ. ನಿಮ್ಗೆ ಇಂಥವ್ರು ಮಾತಾಡ್ತಕ್ಕಂಥ ನೋಡಪ್ಪ ಯಾಕಂದ್ರೆ ನಿಮ್ಗೆ ಐತಿ ಮಾಡ್ರಿ. ನೀವು ಫಾಲೋ ಮಾಡ್ರಿ. ಬೇರೆ ಬಂದಾರ ನೀವು RSS ಫಾಲೋ ಮಾಡ್ತೀರಾ ಫಾಲೋ ಮಾಡ್ರಿ. ನೀವು ಜೈನ್ ಧರ್ಮ ಮಾಡ್ತೀರ ಜೈನ್ ಧರ್ಮ ಮಾಡ್ರಿ. ನಿಮ್ಗೆ ಯಾರು ಮಾಡಂತಾರ? ನಾವ್ಗೇನು ಅಂದಿನಿ ಏನ್ರಿ ಅವ್ರಿಗೆ ನೀವು ಇದನ್ನ ಯಾಕೆ ಫಾಲೋ ಮಾಡ್ತೀರ ಅಂತ ಕೇಳಿದೀನಿ ನಾನು. ನಾ ಅವ್ರ ಬಗ್ಗೆ ಮಾತಾಡ್ತೇನೆ. ನಾ ಇವ್ ಬಸನಗೌಡ್ರ ಬಗ್ಗೆ ಮಾತಾಡ್ತೇನೆ. ಕನ್ನಡ ಸ್ವಾಮಿಗಳ ಬಗ್ಗೆ ಮಾತಾಡಕತ್ತಲ್ಲ ನೀವು ತಂದಿರಿ. ಈಗ ಅಷ್ಟೇ ಹೇಳ್ತೀನಿ. ರೈಟ್ ಮುಸ್ಲಿಂರಿಗೆ ಬೈದಾಗ ಪೈಗಂಬರ್ ಬೈದಾಗ ಹೌದು ನೋಡ್ರಿ. ಯತ್ನಾಳಗೊಮ್ಮೆ ಹಿಂದಕ್ಕೆ ಮಾಡಿದಾಗ ನಾ ಏನ್ ಮಾಡಿ ನೋಡು ಇಲ್ಲೇ ಬಂಡಾರ ಗೊತ್ತದ. ಹಿಂದಕ್ಕೊಮ್ಮೆ ಮಾತಾಡಿದ್ರು ಟ್ರಕ್ನಾಗ ಹೋಗಿ ಮಾಡ್ಕೊಂಡು ಇದು ಮಾಡಿದ್ರು. ಹೋಗಲ್ಲಿ ಇವ್ರನ್ನ ಅರೆಸ್ಟ್ ವಾರಂಟ್ ಹಾಕಿದ್ವಿ ಏನ್ರಿ. ಇವ್ರು ಹೋಗಿ ಇದ್ರಾಗ KLAG ಹಾಸ್ಪಿಟ್ಲಾಗ ಅಡ್ಮಿಟ್ ಆದ್ರು. ಬಿಟ್ರೆ ನಾ ಕೈ ಹಚ್ಚಿರಲ್ಲ ಮಾಡ್ತೀವಿ. ಆದ್ರೆ ಎಷ್ಟಿನಿ ಯಾರು ಸೀರಿಯಸ್ ತಗೋತಾರೆ ಅವ್ರನ್ನ. ನಾನೇ ಸೀರಿಯಸ್ ತಗೊಳಂಗಿಲ್ಲ. ಸುಮ್ಮನೆ ನಾನು ಸ್ವಲ್ಪ ಆ ಬಾಯಿ ಬಿಟ್ಟಿದ್ರು ಭಾಳ ಬಾಯಿ ಮುಚ್ಕೊಂಡು ಮುಕ್ಳು ಮುಚ್ಕೊಂಡು ಕುಡ್ತಾರ ಮಾಮಯ್ಯ. ನೀನು ನಿಮ್ಗೆ ಅದು ಟೀಕಾ ಶಬ್ದ ಅದು ನಮ್ದಲ್ಲ. ಅದು ಜವಾರಿ ಅದು ಮೈಸೂರ್ದು. ಅದನ್ನು ಅದರ ಕಲ್ಕೋ ಮರೆ ದಕ್ಷಿಣದ ಅದು. ಆಡು ಭಾಷೆ ಅಲ್ಲ ನಮ್ದು ಅದ ಸುಮ್ಮ ಮಾರೆ. ಆಮೇಲೆ ಎಲ್ಲರೇ ಮದು ಮರೆ ನಡೆಯಂಗಿಲ್ಲ ಅಂದ್ರೆ. ಥ್ಯಾಂಕ್ ಯು. ನನಗ ನೋಡಪ್ಪ ಬಸವ ಅಲ್ಲಿಂದ ಹೋಗ್ಯಾರ ಅವರು. ಬಸವಣ್ಣ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು.
ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳ್ಯಾರ? ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದಾರ. ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲಾ ಧರ್ಮಗಳ ಜೊತೆಗೆ ಅವತರ ಸಾರಗಳು ಹೇಳಿದಾರ, ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ. ಅದಕ್ಕೆಲ್ಲ ಹೇಳ್ಬೇಕಂದ್ರ ಇವತ್ತು ಒಂದು ಇವ್ರಾಗ ಸಾಲಂಗಿಲ್ಲ. ಅದನ್ನ ಫುಲ್ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಚನ ದೊಡ್ಡದಾಕತ್ತದ ದಾಡಿಗ. ಏನ್ರಿ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.